ಸೊ ವಿಡಿಯೋನ ಏನಕ್ಕೆ ಮಾಡ್ತಿದ್ದೀವಿ ಅಂತಂದರೆ ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಒಂದು ಡೌಟ್ ಇರುತ್ತೆ, ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ 10th ಆದಮೇಲೆ ಯಾವ ಕಾಂಬಿನೇಷನ್ ಚೂಸ್ ಮಾಡಬೇಕು ಅಂತ, ಲೈಕ್ ಯಾವ ಕಾಂಬಿನೇಷನ್ ಚೂಸ್ ಮಾಡಿದ್ರೆ ಯಾವ ಕೆರಿಯರ್ ಕಡೆ ನಾವು ಹೋಗ್ಬೋದು ಅಂತ ಒಂದು ಇನ್ಫಾರ್ಮೇಷನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊಡ್ತಿದ್ದೀವಿ. ಸೊ 10th ಸ್ಟ್ಯಾಂಡರ್ಡ್ ಆದಮೇಲೆ ನಮಗೆ PUC ಅಂತ ಒಂದು ಕೋರ್ಸ್ ಇರುತ್ತೆ. ಸೊ ಕಾಮನ್ ಆಗಿ ಎಲ್ಲರೂ ಇದನ್ನೇ ಮಾಡ್ತಾರೆ. ಸೊ ಇದರಲ್ಲಿ ನಮಗೆ 3 ಕಾಂಬಿನೇಷನ್ಸ್ ಇರುತ್ತೆ, ಲೈಕ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ನಮಗೆ. ಸೊ ಇನ್ ಅಡಿಷನಲ್ 2 ಕೋರ್ಸಸ್ ಇದೆ. ಯಾವುದಂತಂದ್ರೆ ಡಿಪ್ಲೊಮಾ ಆ್ಯಂಡ್ ITI. ಸೊ ಈಗ ಆರ್ಟ್ಸ್ ಕಾಂಬಿನೇಷನ್ ಚೂಸ್ ಮಾಡಿದ್ರೆ ನಮಗೆ ಯಾವ ಜಾಬ್ ಅನ್ನೋದು ಸಿಗುತ್ತೆ ಅಂತಂದ್ರೆ ನೋಡಿ. ಸೊ ಗೌರ್ಮೆಂಟ್ ಜಾಬ್, ಲಾ, ಟೀಚಿಂಗ್, ಸೊ ಈ ಪ್ರೊಫೆಷನ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ಸೊ ಇದು ಬಿಟ್ಟರೆ ನೆಕ್ಸ್ಟ್ ನಮಗೆ ಕಾಮರ್ಸ್. ಸೊ ಕಾಮರ್ಸ್ನಲ್ಲಿ ನಮ್ಗೆ ಏನಿರುತ್ತೆ ಅಂದರೆ ಸೊ ಅಕೌಂಟೆಂಟ್ಸ್ ಮತ್ತು ಅಕೌಂಟಿಂಗ್ ಮತ್ತು ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದನ್ನು ನಾವು ಯಾವ ಜಾಬ್ ಕೊಟ್ಕೊಬೋದು ಅಂತಂದರೆ ಅಕೌಂಟೆಂಟ್, ಡೇಟಾ ಅನಲಿಸ್ಟ್, ಸೊ ಅಕೌಂಟೆಂಟ್, ಡೇಟಾ ಅನಲಿಸ್ಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈ ಥರ ಜಾಬ್ ನಮಗೆ ಸಿಗುತ್ತೆ. ದೆನ್ ಸೈನ್ಸ್. ಸೊ ಈ ಸೈನ್ಸನ್ನು ನಾವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸೊ IT ಫೀಲ್ಡ್ ಸಹ ವರ್ಕ್ ಮಾಡ್ಬೋದು. ದೆನ್ ಡಿಪ್ಲೊಮಾ. ಸೊ ಈ ಡಿಪ್ಲೊಮಾವನ್ನು ನಾವು 10th ಮೇಲೆ ಮಾಡೋದು 3 ಇಯರ್ಸ್ ಕೋರ್ಸ್. ಸೊ ಅದು ಬಿಟ್ಟು ನಮಗೆ ITI ಸಹ ನಮಗೆ 2 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಇದರಲ್ಲಿ ಡಿಪ್ಲೊಮಾ ನಾವು ಫಸ್ಟು ITI ಮಾಡಿಬಿಟ್ಟು ಡಿಪ್ಲೊಮಾ ಮಾಡ್ಬೋದು, ಇಲ್ಲಾಂದರೆ ಡಿಪ್ಲೊಮಾ ಮಾಡಿ ITI ಸಹ ಮಾಡ್ಬೋದು. ಸೊ ಡಿಪ್ಲೊಮಾ ಬರುವ ಜಾಬ್ಸ್ ಏನಂದರೆ ಇಂಟೀರಿಯರ್ ಡಿಸೈನರ್, ಸಿವಿಲ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಸೈಬರ್ ಸೆಕ್ಯೂರಿಟಿ, ಅನಾಲಿಟಿಕ್ಸ್ ಎಕ್ಸೆಟ್ರಾ. ಸೊ ಇಷ್ಟು ನಮಗೆ ಡಿಪ್ಲೊಮಾದಲ್ಲಿ ಮಾಡುವಂತಹ ಜಾಬ್ಸ್ ಆಗಿರ್ತದೆ. ದೆನ್ ITI. ಈ ITI ಬಂದ್ಬಿಟ್ಟು ವೇರ್ ಹೌಸ್, ಇಂಡಸ್ಟ್ರಿಯಲ್ಲಿ ಇಲ್ಲ ಪ್ರತಿಯೊಂದು ಸೆಕ್ಟರ್ ಸಹ ನಮಗೆ ಅವಶ್ಯಕತೆ ಇದೆ. ಓಕೆ. ಸೊ ಇದರಲ್ಲಿ ಬರುವಂತಹ ಜಾಬ್ಸ್ ಏನಂದರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ಸ್, ಆಪರೇಟರ್ಸ್, ವೆಲ್ಡರ್ಸ್ ಎಕ್ಸೆಟ್ರಾ. ಸೊ PUC ಮುಗಿದ ನಂತರ ನಾವು ಯಾವ ಕೋರ್ಸ್ನ ಚೂಸ್ ಮಾಡ್ಬೋದು ಆರ್ಟ್ಸ್ ಅಂದರೆ BA ಅಂತ, ಬ್ಯಾಚುಲರ್ ಆಫ್ ಆರ್ಟ್ಸ್. and BSc BA, Bachelor of Social Work. ಸೊ ಎರಡು ಬಂದು ನಮಗೆ ಡಿಗ್ರಿ ಕೋರ್ಸ್ ಆಗಿರುತ್ತೆ. ಇದರ ಟೋಟಲ್ ಡ್ಯೂರೇಷನ್ ಬಂದು 3 ಇಯರ್ಸ್ ಆಗಿರುತ್ತೆ. ಇದನ್ನು ನಾವು ಅಂಡರ್ ಗ್ರಾಜುಯೇಷನ್ ಅಂತ ಹೇಳ್ಬೋದು, UG ಅಂತ. ಸೊ ಇದು ಬಿಟ್ಟರೆ ನಾವು UG ಆಗಿರುತ್ತೆ PG ಅಂತ ಒಂದು ಕೋರ್ಸ್ ಮಾಡ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಅಂತ. ಸೊ ಅದು ಬಂದ್ಬಿಟ್ಟು ನಮಗೆ 2 ಇಯರ್ಸ್ ಇದೆ. ಅದ್ರಲ್ಲಿ ಯಾವ ಕೋರ್ಸ್ ಬರುತ್ತೆ ಅಂತಂದರೆ MA and MSW. So Master of Arts, so MA ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್, MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಇದು ನಮಗೆ 2 ಇಯರ್ಸ್ ಡ್ಯೂರೇಷನ್ ಅಂತ ಇರುತ್ತೆ. ಸೊ ಇದು ಮುಗಿದ ನಂತರ ಬೇಕಾದ್ರೆ ನಾವು B.Ed ಮಾಡ್ಬೋದು. ಸೊ B.Ed ಬಂದ್ಬಿಟ್ಟು ನಮಗೆ ಅದು ಸಹ 2 ಇಯರ್ಸ್ ಇರುತ್ತೆ. ಸೊ B.Ed, PhD ಈ ಥರ ಕೋರ್ಸಸ್ ಎಲ್ಲ ನಾವು ಮಾಡ್ಬೋದು. ಇದಿಷ್ಟು ಆರ್ಟ್ಸ್ಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳಿರುತ್ತೆ. ಸೊ ಕಾಮರ್ಸ್ ಕಾಂಬಿನೇಷನ್ ಅಂದರೆ PUC ಮುಗಿಸಿದ ನಂತರ ನಾವು ಯಾವ ಕೋರ್ಸ್ ಮಾಡ್ಬೋದು ಅಂತಂದರೆ ಸೊ BCom, BBA ಆ್ಯಂಡ್ BCA. ಸೊ BCom ಮೀನ್ಸ್ ಬ್ಯಾಚುಲರ್ ಆಫ್ ಕಾಮರ್ಸ್, BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸೊ ಈ ಕೋರ್ಸಸ್ ಎಲ್ಲ ಬಂದ್ಬಿಟ್ಟು ಪ್ರತಿಯೊಂದು ನಮಗೆ ಬಿಸ್ನೆಸ್ ಮತ್ತು ಅಕೌಂಟ್ಸ್ ಬಗ್ಗೆ ಇರುತ್ತೆ ನಮಗೆ. ಸೊ ಇದೆಲ್ಲ ಬಂದ್ಬಿಟ್ಟು UG ಕೋರ್ಸಸ್ ಅಂತ ಕರಿತೀವಿ. ಸೊ ಅಂಡರ್ ಗ್ರಾಜುಯೇಷನ್ ಕೋರ್ಸಸ್. ಇದ್ರ ಡ್ಯೂರೇಷನ್ ಬಂದ್ಬಿಟ್ಟು ಸೇಮ್ 3 ಇಯರ್ಸ್ ಇರುತ್ತೆ. ಸೊ ಇದಾದ ನಂತರ ನಾವು ಏನು ಮಾಡ್ಬೋದು ಅಂದರೆ PG ಮಾಡ್ಬೋದು, ಅಂದರೆ ಪೋಸ್ಟ್ ಗ್ರಾಜುಯೇಷನ್. ಈ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಬಂದು ನಮಗೆ ಡ್ಯೂರೇಷನ್ 2 ಇಯರ್ಸ್ ಇರುತ್ತೆ. ಸೊ ಇದರಲ್ಲಿ ಬರುವಂಥ ಕೋರ್ಸಸ್ ಯಾವುದಾದ್ರು ಅಂದರೆ MBA, MCom ಆ್ಯಂಡ್ MCA. ಸೊ MBA ಮಾಸ್ಟರ್ ಆಫ್ ಬಿಸ್ನೆಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, MCom ಮಾಸ್ಟರ್ ಆಫ್ ಕಾಮರ್ಸ್, MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಓಕೆ. ಸೊ ಇದಿಷ್ಟು ನಮಗೆ PG ಕೋರ್ಸಸ್ ಆಗುತ್ತೆ. ಆ್ಯಂಡ್ ದೆನ್ CA, CS, CMA ಇದು ಬಂದ್ಬಿಟ್ಟು ನಾವು PUC ಮುಗಿದ ನಂತರ ಸಹ ಈ ಕೋರ್ಸಸ್ ನಾವು ಮಾಡ್ಬೋದು. CA ಮೀನ್ಸ್ ಚಾರ್ಟೆಡ್ ಅಕೌಂಟ್, CS ಕಂಪನಿ ಸೆಕ್ರೆಟರಿ.
ಈ MBA ಕೋರ್ಸನ್ನು ಮಾಡೋದ್ರಿಂದ ನಮಗೆ ಯಾವ ಜಾಬ್ ಸಿಗುತ್ತೆ ಅಂದರೆ ಎಂಟರ್ಪ್ರಿನರ್ ಆಗೋದು, ಟೀಮ್ ಲೀಡರ್, HR ಮ್ಯಾನೇಜರ್, ಅಕೌಂಟೆಂಟ್, ಈ ಥರ ಜಾಬ್ಗಳು ಸಿಗೋದು ನಮಗೆ MBA ಕೋರ್ಸಲ್ಲಿ ಜಾಬ್ಸ್ನ ಎಲಿಜಿಬಲ್ ಆಗ್ತೀವಿ. ಸೊ ಅದೇ ಥರ ಬಂದು MCOM, ಮಾಸ್ಟರ್ ಆಫ್ ಕಾಮರ್ಸ್. ಸೊ ಇದರಲ್ಲಿ ನಮಗೆ ಮೈನಾಗಿ ಟೀಚಿಂಗ್ ಪ್ರೊಫೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕೋರ್ಸ್ ಅನ್ನೋದು. ದೆನ್ MCA, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇದರಲ್ಲಿ ನಾವು IT ಸೆಕ್ಟರ್ ಹೋಗ್ಬೋದು, ಸಾಫ್ಟ್ವೇರ್ ಹೋಗ್ಬೋದು. ಸೊ ಸೈನ್ಸಲ್ಲಿ ಬರುವಂತಹ ಕೋರ್ಸಸ್ ಯಾವುದು ಅಂದರೆ ಫಸ್ಟ್ ಒನ್ BSc, ಬ್ಯಾಚುಲರ್ ಆಫ್ ಸೈನ್ಸ್. ಇದು ಡ್ಯೂರೇಷನ್ ಬಂದ್ಬಿಟ್ಟು ನಮಗೆ 3 years ಇರುತ್ತೆ. ದೆನ್ MSc, ಮಾಸ್ಟರ್ ಆಫ್ ಸೈನ್ಸ್. ಇದು ಡ್ಯೂರೇಷನ್ ಬಂದ್ಬಿಟ್ಟು ನಮಗೆ 2 years ಇರುತ್ತೆ. ದೆನ್ BE, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಈ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ನಮಗೆ ನೋಡೋದು 4 years ಇರುತ್ತೆ. ದೆನ್ ಮಾಸ್ಟರ್ ಆಫ್ ಇಂಜಿನಿಯರಿಂಗ್, ಇದು ನಮಗೆ 2 years ಇರುತ್ತೆ. ಸೊ ಇದಾದ ನಂತರ ನಾವು ಬೇಕಾದ್ರೆ PSc ಮುಗಿದ ಡೈರೆಕ್ಟ್ ನಾವು MBBS ಅನ್ನೋದನ್ನ ಮಾಡೋದು. ಸೊ MBBS ಅಂದರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ. ಸೊ ಈ MBBS ಮಾಡಬೇಕು, ಎಲಿಜಿಬಲ್ ಆಗಬೇಕು ಅಂತಂದ್ರೆ ನಾವು ನೀಟ್ ಎಕ್ಸಾಮ್ ಅನ್ನೋದನ್ನ ಬಂದ್ಬಿಟ್ಟು ಒಂದು ರ್ಯಾಂಕ್ ಅನ್ನೋದನ್ನ ಪಡ್ಕೊಂಡ್ರೆ ನಮಗೆ MBBS ಅಲ್ಲಿ ನಮಗೆ ಸೀಟ್ ಅನ್ನೋದು ಸಿಗುತ್ತೆ. ಸೊ ಇದು ಡ್ಯೂರೇಷನ್ ಟೋಟಲ್ 5 years. ಸೊ ನಾವು 10th ಆದಮೇಲೆ ಡೈರೆಕ್ಟ್ ಆಗಿ ನಾವು ITI ಕೋರ್ಸ್ ಅನ್ನೋದನ್ನ ಮಾಡ್ಬೋದು. ಸೊ ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ಈ ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು ನಮಗೆ 2 years ಇರುತ್ತೆ. ಸೊ ಇದಾದ್ಮೇಲೆ ಸಹ ನಾವು ಡಿಪ್ಲೊಮಾ ಅಂತ ಒಂದು ಕೋರ್ಸ್ ಮಾಡ್ಬೋದು. ಸೊ ಇದು ಡಿಪ್ಲೊಮಾ ಬಂದ್ಬಿಟ್ಟು ನಾವು 10th ಆದ್ಮೇಲೆ ಮಾಡ್ಬೋದು, ITI ಆದ್ಮೇಲೆ ಸಹ ಮಾಡ್ಬೋದು. ಸೊ ಡಿಪ್ಲೊಮಾ ಕೋರ್ಸಸ್ ಅಲ್ಲಿ ನಮಗೆ ಯಾವುದು ಸಹ ಕೋರ್ಸ್ ಯಾವುದು ಇರುತ್ತೆ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಟೋಮೊಬೈಲ್ ಇಂಜಿನಿಯರಿಂಗ್, ಈ ಥರ ಡಿಫ್ರೆಂಟ್ ಕೋರ್ಸಸ್ ಇರುತ್ತೆ. ಸೊ ನಮ್ಮ ಕನ್ವೀನಿಯನ್ಸ್ಗೆ ತಕ್ಕಂತೆ ಯಾವ್ದು ಬೇಕೋ ನಾವು ಅದನ್ನ ಚೂಸ್ ಮಾಡ್ಕೊಬೋದು ಇದರಲ್ಲಿ. ಸೊ ಆ್ಯಂಡ್ ಫೈನಲಿ ಒಂದು ಫ್ಯೂ ಕೋರ್ಸಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಾರ್ಮಸಿ. ಸೊ ಈ ಫಾರ್ಮಸಿ ಅಂತ ಬಂದ್ಬಿಟ್ಟು ನಮಗೆ ಈ ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು BSc ಮೇಲೆ 2 years ಇರುತ್ತೆ. ದೆನ್ PU ಮೇಲೆ 4 years ಇರುತ್ತೆ ನಮಗೆ. ಸೊ ಏನಕ್ಕೆ ಫಾರ್ಮಸಿ ಇರುತ್ತೆ? ಸೊ ನಾವೇನಾದರೂ ಮೆಡಿಕಲ್ ಶಾಪ್ ರನ್ ಮಾಡಬೇಕಂದ್ರೆ ಸೊ ನಾವು ಕಂಪಲ್ಸರಿ ಫಾರ್ಮಸಿ ಕೋರ್ಸ್ ಅನ್ನೋದನ್ನ ಮಾಡಿರ್ತೀವಿ. ಸೊ ಈ ಫಾರ್ಮಸಿ ನಾವು ಡ್ರಗ್ ಇನ್ಸ್ಪೆಕ್ಟರ್ ಸಹ ಆಗ್ಬೋದು, ಅಂಡ್ ದೆನ್ ಮೆಡಿಕಲ್ ಸ್ಟೋರ್ ಸಹ ನಾವು ರನ್ ಮಾಡ್ಬೋದು. ಸೊ ದೆನ್ BA, ಸೊ ಬ್ಯಾಚುಲರ್ ಆಫ್ ಎಜುಕೇಶನ್. ಸೊ ಇದು ಏನಕ್ಕೆ ಅಂತಂದ್ರೆ ಸೊ ಇಫ್ ನಾವೇನಾದ್ರು ಟೀಚರ್, ಸ್ಕೂಲ್ಗೆ ಟೀಚರ್ ಆಗಬೇಕು ಅಂದ್ರೆ BA ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ. ಸೊ ಈ ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು ಆಲ್ರೆಡಿ 2 years. ಸೊ 2 years ಆಗಿರುತ್ತೆ. ಸೊ ಸ್ಕೂಲ್ ಟೀಚರ್ಗೆ ಇದು ಮ್ಯಾಂಡೇಟರಿ ಆಗಿರುತ್ತೆ. ಸೊ ದೆನ್ ಲಾಸ್ಟ್ BLIS. ಈ ಕೋರ್ಸ್ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ. ಸೊ ಏನಕ್ಕೆ ಅಂದ್ರೆ ನಾವು ಪ್ರತಿಯೊಂದು ಸ್ಕೂಲ್ ಕಾಲೇಜ್ಗಳಲ್ಲಿ ನಾವು ಲೈಬ್ರರಿಯನ್ನು ನೋಡ್ತೀವಿ. ಸೊ ಆ ಲೈಬ್ರರಿಗೆ ಇನ್ಚಾರ್ಜ್ ಮ್ಯಾನೇಜರ್ ಆಗಬೇಕು ಅಂತಂದ್ರೆ ಸೊ ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಈ ಕೋರ್ಸ್ ಅನ್ನು ಮಸ್ಟ್ ಅಂಡ್ ಶುಡ್ ಮಾಡಬೇಕು. ಸೊ ಈ ಕೋರ್ಸ್ ಮಾಡಿದ ಸಹ ನಾವು ಅಲ್ಲಿ ಎಲಿಜಿಬಲ್ ಆಗ್ತೀವಿ. ಇದು ಬಂದ್ಬಿಟ್ಟು UG ಕೋರ್ಸ್. ಅಂಡ್ ದೆನ್ MLIS, ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಇದು PG ಕೋರ್ಸ್ ಆಗಿರುತ್ತೆ. ಸೊ ಇದು ನಮಗೆ ಟೋಟಲ್ 3 years ಇರುತ್ತೆ, ಇದು 2 years ಇರುತ್ತೆ. ಸೊ ಈ ಕೋರ್ಸಸ್ ಅನ್ನು ಮಾಡಿ ನಾವು ಲೈಬ್ರರಿಗೆ ಇನ್ಚಾರ್ಜ್ ಮ್ಯಾನೇಜರ್ ಆಗಿ ಎಲಿಜಿಬಲ್ ಆಗ್ತೀವಿ. ದಟ್ಸ್ ಇಟ್ ಫಾರ್ ಟುಡೇ.